ಆಲಮಟ್ಟಿ ಜಲಾಶಯದ ಎತ್ತರ ಹೆಚ್ಚಿಸುವುದಕ್ಕೆ ಆಂಧ್ರಪ್ರದೇಶ ಸರ್ಕಾರ ಆಕ್ಷೇಪ ವ್ಯಕ್ತಪಡಿಸಿರುವ ಹಿನ್ನೆಲೆ ಈ ವಿಷಯದಲ್ಲಿ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಬೇಕೆಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆಲಮಟ್ಟಿ ಜಲಾಶಯದ ಎತ್ತರ ಹೆಚ್ಚಿಸುವ ಯೋಜನೆಗೆ ಭೂಸ್ವಾಧೀನಕ್ಕೆ ಅವಕಾಶ ನೀಡಬಾರದು ಎಂದು ಆಂಧ್ರಪ್ರದೇಶ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆದಿದೆ. ಈ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಕೇಂದ್ರ ಮಧ್ಯ ಪ್ರವೇಶಿಸುವಂತೆ ಕೋರಿದ್ದು, ನ್ಯಾಯಮಂಡಳಿಯ ಆದೇಶದಂತೆ ಈ ಯೋಜನೆ ಪ್ರಗತಿಗೆ ಅನುಮೋದನೆ ನೀಡುವಂತೆ ಮನವಿ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಷಯ ತಿಳಿಸಿರುವ ಅವರು, ಆಲಮಟ್ಟಿ ಜಲಾಶಯದ ಎತ್ತರವನ್ನು 519 ಮೀಟರ್ನಿಂದ 524 ಮೀಟರ್ವರೆಗೆ ಹೆಚ್ಚಿಸುವ ಯೋಜನೆಯ ಭೂಸ್ವಾಧೀನಕ್ಕೆ ತಡೆ ನೀಡುವಂತೆ ಆಂಧ್ರಪ್ರದೇಶ ಪತ್ರ ಬರೆದಿದೆ. ಆದರೆ ಇದು ಸರಿಯಾದುದಲ್ಲ. ಈ ವಿಷಯದಲ್ಲಿ ಆಂಧ್ರಪ್ರದೇಶ ಮತ್ತು ಮಹಾರಾಷ್ಟ್ರ ಸರ್ಕಾರಗಳು ಹಸ್ತಕ್ಷೇಪ ಮಾಡಬಾರದು ಎಂದು ಹೇಳಿದ್ದಾರೆ. ಕಳೆದ 2025ರ ಸೆಪ್ಟೆಂಬರ್ 16ರಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಯೋಜನೆಗೆ 1.33 ಲಕ್ಷ ಹೆಕ್ಟೇರ್ ಭೂಮಿಯನ್ನು ಭೂಸ್ವಾಧೀನ ಮಾಡಿಕೊಳ್ಳಲು ನಿರ್ಧರಿಸಲಾಗಿದೆ. ಅದಕ್ಕಾಗಿ ನಾವು ಒಟ್ಟು 70,000 ಕೋಟಿ ರೂಪಾಯಿಗಳನ್ನು 3 ಹಂತಗಳಲ್ಲಿ ನೀಡಲು ಯೋಚಿಸಿದ್ದೇವೆ ಎಂದು ತಿಳಿಸಿದ್ದಾರೆ. $524.256 ಮೀಟರ್ಸ್ ಅಲ್ಲಿವರೆಗೂ ಕೂಡ ರೈಸ್ ಮಾಡಲಿಕ್ಕೆ ನಮಗೆ ಅನುಮತಿ ಇತ್ತು. ಸೆಂಟ್ರಲ್ ಗವರ್ಮೆಂಟ್ ಅದನ್ನು ನೋಟಿಫಿಕೇಶನ್ ಮಾಡಬೇಕಾಗಿತ್ತು. ನಾವು ನೋಟಿಫಿಕೇಶನ್ ಮಾಡೋ ವಿಚಾರದಲ್ಲಿ ನಾವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದೆವು. 16/9/2025ರಂದು ಒಂದು ಕ್ಯಾಬಿನೆಟ್ ಮೀಟಿಂಗ್ ಕರೆದು, ಹಿಂದೆ ನಾವು ಏನು ಇದು ಬೆಳಗಾಂ ಅಧಿವೇಶನದಲ್ಲಿ MLAಗಳು ಮಾತಾಡಿದ್ರು, ಇಲ್ಲಿ ಮಂತ್ರಿಗಳು ಮಾತಾಡಿದ್ರು, ನಾವೆಲ್ಲ ಸೇರಿ UKP 3 ಫೇಸ್ಗೆ 1.33 ಲಕ್ಷ ಏಕರ್ನ ಒಂದ್ಸತಿ ನಾವು ಅಕ್ವಿಷನ್ ಮಾಡೋದು ಅಂತೇಳಿ ನಾವು ತೀರ್ಮಾನ ಮಾಡಿ, ಅದಕ್ಕೆ ಸುಮಾರು 70,000 ಕೋಟಿ ರೂಪಾಯಿ ಈ ಬಜೆಟ್ ಅಲ್ಲಿ ನಿಗದಿ ಮಾಡಿಕೊಳ್ಳಿಕ್ಕೆ 3 ಸ್ಟೇಜಸ್ ಅಲ್ಲಿ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿ ಆ ತೀರ್ಮಾನವನ್ನು ತೆಗೆದುಕೊಂಡು